ಇನ್ನು ಫ್ರೆಂಡ್ಸ್, ನೀವು ನಂತರ ಇದೇ ರೀತಿ ಬಿಸಿ ಬಿಸಿ ಪಲಾವ್ನ ತುಂಬ ಟೇಸ್ಟಿಯಾಗಿ ಮಾಡಬೇಕು, ತಿನ್ನಬೇಕು ಅಂತ ಅಂದರೆ ಫ್ರೆಂಡ್ಸ್, ನೀವು ನನ್ನ ಈ ವಿಡಿಯೋನ ಪೂರ್ತಿ ಸರ್ಚ್ ಮಾಡ್ಕೊಂಡು ಬನ್ನಿ. ಎಷ್ಟು ಸಿಂಪಲ್ಲಾಗಿ, ಎಷ್ಟು ಈಸಿಯಾಗಿ ಪಲಾವ್ನ ಮಾಡ್ಬೋದು. ನಮ್ಮ ಮನೇಲಿರೋದ್ರಲ್ಲೇ ನಾವು ಯಾವ ರೀತಿಯಾಗಿ ನಮ್ಮ ಬಾಯಿಗೆ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ನೀವು ಇವಾಗಲೇ ಹೋಗಿ ಈ ವಿಡಿಯೋನ ಫುಲ್ ಸರ್ಚ್ ಮಾಡ್ಕೊಂಡು ಬಂದು ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಪಲಾವು ಏನು ಟೇಸ್ಟ್ ಇದೆ, ಎಷ್ಟು ಈಸಿಯಾಗಿ ಹೆಸರುಬೇಳೆ ಪಲಾವ್ನ ಮಾಡ್ಬೋದು ಅಂತ. ಈ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನುಗ್ಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಅದಾದಮೇಲೆ ಇದು ಕರ್ಬೇವಿನ ಸೊಪ್ಪು ಎಲ್ಲನೂ ಸಹ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನುಗ್ಗೆ ಸೊಪ್ಪು ಎಷ್ಟು ಚೆನ್ನಾಗಿ ಆಯಿತು ಅಂತ. ಇವಾಗ ಇದನ್ನು ಬನ್ನಿ ತೊಳ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ತೊಳೆದು ನೋಡಿ. ಇಲ್ಲಿ ಈರುಳ್ಳಿ, ಮೆಣಸಿಕಾಯಿ ಕಟ್ ಮಾಡಿದ್ದೀನಿ. ಫ್ರೆಂಡ್ಸ್, ನುಗ್ಗೆ ಸೊಪ್ಪು ಏನು ಕಹಿ ಆಗಲ್ಲ ನಾವು ಏನಕ್ಕೆ ಕಟ್ ಮಾಡಿದ್ರು. ಇನ್ನು ಫ್ರೆಂಡ್ಸ್ ನೋಡಿ, ಇಲ್ಲಿ ಯಾವ ರೀತಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ನೋಡಿ ಅದರೊಳಗಡೆ ಹಾಕೊಳ್ಳೋಣ ಈರುಳ್ಳಿ, ಮೆಣಸಿನ್ಕಾಯಿ ಹೆಚ್ಚಿಟ್ಟಿರೋ ಇದಕ್ಕೆ ಫ್ರೆಂಡ್ಸ್ ಸ್ವಲ್ಪ ನೋಡಿ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್, ಆ ಕಡೆ ನಾನು ಪಲಾವ್ಗೆ ಇಟ್ಟಿದ್ನಲ್ಲ, ಅದು ವಿಷಲ್ ಕೂಗ್ತಾ ಇದೆ, ಕೇಳಿಸ್ಕೊಳ್ಳಿ. ಒಂದು ಚೂರು ಸೋಡಾ, ಒಂದು ಚಿಟಕಿ, ಜಾಸ್ತಿ ಏನಿಲ್ಲ. ಇನ್ನು ಅದಾದಮೇಲೆ ಫ್ರೆಂಡ್ಸ್, 2 ವಿಷಲ್ ಸಾಕು ಫ್ರೆಂಡ್ಸ್, ರೈಸು ಜಾಸ್ತಿ ಬೇಡ ಅಂತ. ಇನ್ನು ಫ್ರೆಂಡ್ಸ್ ಬನ್ನಿ, ಕುಕ್ಕರ್ನ ಕೆಳಗಡೆ ಇಳಿಸೋಣ. ಈಗ ಫ್ರೆಂಡ್ಸ್, ಒಂದು ಬಾಣಲಿಗೆ ಎಣ್ಣೆನ ಕಾಯಕ್ಕಿಡೋಣ. ಎಣ್ಣೆ ಆ ಕಡೆ ಕಾಯಿಲಿ. ಇನ್ನು ನೋಡಿದ್ರ ಫ್ರೆಂಡ್ಸ್, ಇದಕ್ಕೆ ಹಾಕೊಂಡಿದ್ದೀನಿ. ಇನ್ನು ನಿಮಿಷ ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ನನ್ನ ಮನೆಯಲ್ಲೇ ಮಾಡಿಟ್ಟಿರೋ ಖಾರದ ಪುಡಿ ಅಂತಾರೆ, ಚಿಲ್ಲಿ ಪೌಡ್ರು ಅಂತಾರೆ. ಒಂದು ಸ್ವಲ್ಪ ಹಾಕ್ತೀನಿ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಸ್ವಲ್ಪ ಜಾಸ್ತಿ ಖಾರ ಆದರೆ ನನಗೂ ತಿನ್ನೋಕ್ಕಾಗಲ್ಲ. ಒಂದು ಅರ್ಧ ಸ್ಪೂನು ಇಲ್ಲ 1 ಸ್ಪೂನು. ಇದು ತುಂಬ ಕಲರ್ ಆಗಿದೆ, ಯಾಕೆಂದರೆ ನಾನು ಮನೇಲೇ ಮಾಡ್ಕೊಂಡಿರೋದು. ಇನ್ನು ಅದಾದಮೇಲೆ ಫ್ರೆಂಡ್ಸ್, ಉಪ್ಪು ರುಚಿಗೆ ತಕ್ಕಷ್ಟು. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಫ್ರೆಂಡ್ಸ್. ಯಾಕೆ ಇವಾಗ ಬಜ್ಜಿ ಎಲ್ಲ ಮಾಡ್ತಾಯಿದ್ದೀನಿ ಅಂದರೆ, ಮೆಂತ್ಯ ಸೊಪ್ಪೆಲ್ಲ ಇತ್ತಲ್ಲ, ಇನ್ನೇನಕ್ಕೆ ಅದನ್ನು ಉಳಿಸೋದು ಅಂದ್ಬಿಟ್ಟು. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಯಾವಾಗಲೂ ಹೇಳಿದ್ದೀನಿ, ನಾನು ಮನೆಯಲ್ಲೇ ಕಡಲೆ ಹಿಟ್ಟನ್ನ ಪುಡಿ ಮಾಡಿ ಇಟ್ಕೊಳ್ಳೋದು ಅಂತ. ಬನ್ನಿ, ಈಗ ಒಂದು 4 ಸ್ಪೂನ್ನ ಕಡಲೆ ಹಿಟ್ಟು ಹಾಕೊಳ್ಳೋಣ. ಆ ಕಡೆ ಎಣ್ಣೆ ಕಾಯ್ತಾ ಇರಲಿ. ಮೆಂತ್ಯ ಸೊಪ್ಪು ಮತ್ತು ಫ್ರೆಂಡ್ಸ್ ನುಗ್ಗೆ ಸೊಪ್ಪು. ಈಗ ಲಾಸ್ಟಲ್ಲಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕೊಳ್ಳೋಣ. ಕಟ್ ಮಾಡಿರಲಿಲ್ಲ, ಈಗ ತೊಳೆದು ಕಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ಬರೋಣ ಬನ್ನಿ. ಕೊತ್ತಂಬರಿ ಸೊಪ್ಪನ್ನ ನೀವು ಕಟ್ಟಾದರೂ ಮಾಡ್ಕೊಂಡು ಹಾಕಿ, ಹೆಂಗಾದ್ರೂ ಹಾಕಿ ನೋಡಿ ಫ್ರೆಂಡ್ಸ್. ನಾನು ಕಟ್ ಮಾಡ್ತಾಯಿದ್ದೀನಿ, ಕಾಣಿಸ್ತಾ ಇದೆಯಾ? ಈ ರೀತಿ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ಈ ಸಲ ಕೊತ್ತಂಬರಿ ಸೊಪ್ಪು ತಂದಿದ್ದು ಮೊನ್ನೆ ನೋಡಿ ಫ್ರೆಂಡ್ಸ್, ಇಷ್ಟ ಆಯಿತು. ಈಗ ಸ್ವಲ್ಪ ಬಜ್ಜಿ ಥರ ಮಾಡಲ್ಲ ಫ್ರೆಂಡ್ಸ್, ಇದು ನಾನು ಬೋಂಡು ಥರ ಮಾಡ್ತೀನಿ. ಬನ್ನಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಎಲ್ಲದಕ್ಕೂ ಸೊಪ್ಪೆ ಕಾಣಿಸ್ತಾ ಇದೆ, ಸೊಪ್ಪೆ ನೀಟಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ಫ್ರೆಂಡ್ಸ್, ನಾವು ಯಾವ ರೀತಿನಾದರೂ ಸೊಪ್ಪು ನಮಗೆ ಸೇರ್ಕೋಬೇಕು. ತೊಳೆದಿದ್ದೀನಲ್ಲ, ಎಲ್ಲ ಅದೇ ಹಸಿ ಆಗೈತೆ. ಅದಕ್ಕೆ ಇನ್ನೂ ಒಂದು
ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಬರೀ ಸೊಪ್ಪೆ ಕಾಣಿಸ್ತಾ ಐತೆ. ಹಾಂ, ನೋಡಿದ್ರಲ್ಲ ಫ್ರೆಂಡ್ಸ್, ಸಾಕಿನ. ನೀವು ಅಷ್ಟೇ ಫ್ರೆಂಡ್ಸ್, ಕಡಲೆಬೇಳೆನ ತಂದು ಮಿಷನ್ಗೆ ಹೋಗಿ ಪುಡಿ ಮಾಡಿಸ್ಕೊಂಡು ಬಿಡಿಸ್ಕೊಳ್ಳಿ. ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈಗ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಇಷ್ಟೇ ನೀರು ಸಾಕು ಫ್ರೆಂಡ್ಸ್, ಯಾಕಂದರೆ ಅದೇ ಜಾಸ್ತಿ ಆಯಿತು ಫ್ರೆಂಡ್ಸ್. ನೋಡಿ, ನಿಮಗೆ ಸೊಪ್ಪೆ ಕಾಣ್ತಾ ಇರಬೇಕು. ಇದರಲ್ಲಿ ನಾನು ಏನು ಸೇರಿಸಿದ್ದೀನಿ ಅಂದರೆ ಮೆಂತ್ಯ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಚಿಲ್ಲಿ ಪೌಡ್ರು. ನೋಡಿ ಫ್ರೆಂಡ್ಸ್, ಈ ಥರ ಸೊಪ್ಪೇ ಕಾಣಿಸ್ತಾ ಇದೆ, ಆದರೆ ಆ ಥರ ನಿಮ್ಗೆ ಅನಿಸಲ್ಲ. ಒಂದು ಚೂರು ತೆಳ್ಳಗಾಗಿದೆ. ಇನ್ನು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ, ಒಂದು ಸ್ಪೂನು. ಇದೇ ಜಾಸ್ತಿ ಬೋಂಡ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ನೋಡಿ ಈಗ ಶುಂಠಿ ಬಿದ್ದೋಯ್ತು. ನೋಡಿ ಫ್ರೆಂಡ್ಸ್, ಈ ಹದಕ್ಕಿದ್ರೆ ಆಯಿತು. ಈಗ ಇದಕ್ಕೆ ನಾನು ಒಂದೇ ಒಂದು ಸ್ವಲ್ಪ ಇದನ್ನು ಸೇರಿಸ್ಕೊಳ್ಳೋಣ. ಬನ್ನಿ, ಬಜ್ಜಿಗೆ ಯಾವಾಗಲೂ ನಾವು ಎಳ್ಳು ಹಾಕಲಿಲ್ಲ, ನೋಡೋಣ ಇವತ್ತು ಹಾಕೋಣ. ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟ್. ಒಂದು ಟ್ರೈ ಮಾಡೋಣ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಹಾಕ್ತಾ ಇದ್ದೀನಿ ವೈಟ್ ಎಳ್ಳು. ತಿನ್ನೋಕ್ಕೆ ಟೇಸ್ಟ್ ಇರುತ್ತಾ? ಒಂಥರ ಟೇಸ್ಟ್ ನಾವು ನೋಡ್ಕೋಬೇಕಲ್ವಾ, ಯಾವ ಥರ ಇರುತ್ತೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಬೋಂಡದಿಟ್ಟು ರೆಡಿ ಆಯಿತು. ಯಾಕಂದರೆ ಸೊಪ್ಪು ಜಾಸ್ತಿ ಆಯ್ತಲ್ಲ, ಹಂಗಾಗಿ ಇದೇನಿಲ್ಲ ಫ್ರೆಂಡ್ಸ್, ನಿಮಗೆ ಯಾವ ರೀತಿ ಉಂಡೆ ಬೇಕೋ ಆ ರೀತಿ ಕಟ್ಕೊಂಡು ಎಣ್ಣೆಯಲ್ಲಿ ಕಾಯ್ತಾ ಇದೆ. ಬನ್ನಿ ಫ್ರೆಂಡ್ಸ್, ನೋಡಿ ಹಿಟ್ಟು ರೆಡಿ ಆಯಿತು. ಈಗ ಕಾಯ್ದಿರೋ ಎಣ್ಣೆಗೆ ಬಜ್ಜಿನ ಒಂದೊಂದೇ ಬಿಡೋಣ. ಫ್ರೆಂಡ್ಸ್ ನೋಡಿ, ಎಣ್ಣೆ ಕಾಯ್ದಿರೋದು ನಿಮಗೆ ಕಾಣಿಸ್ತಾ ಇದೆ. ಚಿಕ್ಕ ಬಾಣಲಿಲಿ ಇಟ್ಟಿದ್ದೀನಿ ಫ್ರೆಂಡ್ಸ್, ದೊಡ್ಡದೇನು ಬೇಡ ಅಂತ. ಇನ್ನು ಫಸ್ಟು ಒಂದೇ ಸಣ್ಣ ಬಜ್ಜಿನ ಹಾಕೋಣ. ಬನ್ನಿ, ಎಣ್ಣೆ ಕಾಯ್ದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ನೋಡೋಣ, ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಬನ್ನಿ, ಈ ಕಡೆ ಜಾಲ್ರಿ ಮತ್ತು ಬೇಯಿಸಕ್ಕೊಂದು ತಗೊಳ್ಳೋಣ. ಹಾಕಕ್ಕೆ ಅಲ್ಲೇ ಪಕ್ಕಕ್ಕೆ ಇಟ್ಕೊತೀನಿ ಫ್ರೆಂಡ್ಸ್. ಈ ವಾರದಲ್ಲೇ ಫ್ರೆಂಡ್ಸ್ ನಾನು ಬಜ್ಜಿ ಐಟಮ್ನ 3 ಮಾಡಿದ್ದೀನಿ. 3 ಅಂದರೆ ಫ್ರೆಂಡ್ಸ್, ಏನು ನಾವೇನು ಯಾವಾಗಲೂ ಮಾಡಲ್ಲ. ಇದೆಲ್ಲ ವೇಸ್ಟ್ ಆಗಬಾರ್ದಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಮಾಡಿರೋದು. ಇನ್ನೊಂದು ಚೂರು ಎಣ್ಣೆ ಫ್ರೆಂಡ್ಸ್ ಕಾಯಬೇಕು. ಬಾಣಲಿನ ಈ ಕಡೆ ತಿರುಗಿಸ್ಕೊಳ್ಳಿ. ಚಿಕ್ಕ ಬಾಣಲಿ ಇದು ಫ್ರೆಂಡ್ಸ್. ನೋಡೋಣ ಬನ್ನಿ. ಯಾಕಂದರೆ ಎಣ್ಣೆ ಕಾಯ್ದ ಮುಂಚೆ ನೀವು ಅಷ್ಟೇ ಈ ಥರ ಫಸ್ಟು ಉಪ್ಪು ಸಪ್ಪೆ ಟೇಸ್ಟ್ ನೋಡಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ನಮ್ಮ ಮನೇಲಂತೂ ಫ್ರೆಂಡ್ಸ್, ನಾನು ಏನೇ ಟೇಸ್ಟ್ ನೋಡೋಕೆ ಕೊಟ್ಟರು ನಮ್ಮ ಮಗಳಿಗೆ ಕೊಡೋದು. ಈಗ ಇದು ಬೆಂದ ತಕ್ಷಣ ಕೊಡ್ತೀನಿ ಟೇಸ್ಟ್ ನೋಡೋಕ್ಕೆ. ನೋಡಿ ಫ್ರೆಂಡ್ಸ್, ಏನೋ ಫ್ರೆಂಡ್ಸ್, ಬಿಸಿಲು ತುಂಬ ಚೆನ್ನಾಗಿ ಬಂದೈತೆ. ನೆನ್ನೆ ಎಲ್ಲ ತುಂಬ ಚಳಿ ಆಯಿತು. ನೋಡೋಣ. ಇನ್ನು ಈ ಕಡೆ ಫ್ರೆಂಡ್ಸ್, ಇನ್ನು ಇದು ಬೀಟ್ರೋಟ್ ಕಟ್ ಮಾಡ್ಕೊಂಡು ಅದಾದಮೇಲೆ ನಲ್ಲಿಕಾಯಿ ಬಿಡಿಸ್ಕೊಂಡು ಜ್ಯೂಸ್ ಮಾಡಬೇಕು. 2 ನಲ್ಲಿಕಾಯಿ ತೆಗೆದಿರ್ತಾ ಇದ್ದೀನಿ. 1 ಸೌತೆಕಾಯಿ ಸಾಕ ಅನ್ನೋದು ಜ್ಯೂಸ್ಗೆ ನಂದಿನಿ? ಇಲ್ಲ, ಅವ್ರದ್ದು ಸೌತೆಕಾಯಿ ಜ್ಯೂಸ್ ಫಸ್ಟ್ ಮಾಡು ಅಂದವಳಲ್ಲ ಫ್ರೆಂಡ್ಸ್, ಅದಕ್ಕೆ. ನೋಡಿ ಫ್ರೆಂಡ್ಸ್, ಈರುಳ್ಳಿನ ಆದಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ತಿನ್ನೋಕ್ಕೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದು ಫ್ರೆಂಡ್ಸ್, ಇವತ್ತು ಬರೀ ಪಲಾವ್ ಮಾಡಿದ್ನಲ್ಲ, ಹಪ್ಳ ಅಂತೂ ಫ್ರೆಂಡ್ಸ್, ಈಗ ನೆಕ್ಸ್ಟ್ ರಜೆ ಇದ್ದಾಗ ಒಂದು 100 ಆದರೂ ಹಪ್ಳ ಮಾಡ್ಕೊಳ್ಳೇಬೇಕು. ಇವತ್ತು ಅಕ್ಕಿ ಬಿಡ್ಸೋಕ್ಕೆ ಬಾಕ್ಸ್ಗೆ ಅಕ್ಕಿ ಕೊಟ್ಟೋಯ್ತೀನಿ. ಅವಳಿಗೆ ಯಾವುದನ್ನು ನಾನು ಕೊಟ್ಟು ಹೋಗಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಬಜ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇನ್ನು ಫ್ರೆಂಡ್ಸ್, ಹಿಟ್ಟು ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಅದರಲ್ಲಿ ನಾನು
ಜಾಸ್ತಿ ಹಾಕಿರೋದು ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಇನ್ನು ಬೇರೆ ಏನೂ ಹಾಕಿಲ್ಲ. ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಅಂತೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ಫ್ರೆಂಡ್ಸ್, ಇನ್ನು ಪುದೀನ ಇರಲಿಲ್ಲ ಇದ್ದರೆ ಅದನ್ನು ಹಾಕೋಬೋದು. ನಿಮ್ಮ ಮನೇಲಿ ಯಾರಾದರೂ ಸೊಪ್ಪು ಐಟಮ್ನ ಏನು ತಿನ್ನಲ್ಲ ಅಂದರೆ ನೀವೇನು ಮಾಡಿ, ಈ ಥರ ಒಂದೊಂದು ದಿವಸ ಫ್ರೆಂಡ್ಸ್, ಡೈಲಿ ಏನಿಲ್ಲ ನೋಡಿ, ಈ ರೀತಿ ಎಲ್ಲ ಬಜ್ಜಿ ಒಳಗಡೆನೂ ನಿಮಗೆ ಸೊಪ್ಪೆ ಕಾಣಿಸ್ತಾ ಇದೆಯಾ? ಇದನ್ನು ಎಲ್ಲರೂ ತಿಂತಾರೆ, ಯಾರು ತಿನ್ನಲ್ಲ ಅಂತ ಹೇಳಲ್ಲ. ಯಾಕೆ ಅಂದರೆ ಫ್ರೆಂಡ್ಸ್, ಇದ್ರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ನಾವು ಫ್ರೆಂಡ್ಸ್, ನಾನೊಂದು ಚಿಕ್ಕದು ಪ್ಯಾನ್ ತಗೊಂಡಿದ್ದೀನಿ, ನಾನ್ ಸ್ಟಿಕ್ಕು. ಯಾವಾಗಲೂ ನಾನು ಈ ಥರ ಸ್ವಲ್ಪ ಮಾಡುವಾಗೆಲ್ಲ ಅದನ್ನೇ ಇಟ್ಟು ಮಾಡೋದು. ಇನ್ನೊಂದು ತಂದಿದ್ದೀನಿ ಫ್ರೆಂಡ್ಸ್, ಸ್ಟೀಲ್ದು, ಅದು ತುಂಬ ವೆಯ್ಟು. ಚಿಕ್ಕಪೇಟೆಯಲ್ಲಿ ತಂದಿದ್ದೆ, 850, ಚಿಕ್ಕದು, ಆದರೆ ಸ್ವಲ್ಪ ಅಗಲ ಇಲ್ಲ. ಇದು ಅಗಲ ಐತೆ, ಹಂಗಾಗಿ ನಾನು ಇದರಲ್ಲೇ ಮಾಡೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎಲ್ಲ ಬಜ್ಜಿನೂ ಇದೇ ರೀತಿ ಬೇಯ್ತಾ ಇದೆ. ಆಮೇಲೆ ಫ್ರೆಂಡ್ಸ್, ನಿಮಗೆ ಮೆತ್ತಗೆ ಬೇಕಂದರೆ ಮೆತ್ತಗೆ, ಅಕಸ್ಮಾತು ಗರಿ ಆಗಬೇಕು ಅಂದರೆ ಗರಿಯಾಗಿ ಬೇಯಿಸ್ಕೊಳ್ಳಿ. ಯಾಕಂದರೆ ಸೊಪ್ಪಿನ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಫ್ರೆಂಡ್ಸ್, ಇದಕ್ಕೆ ಏನು ಗೊತ್ತಾ, ನೀವು ಬೇಕಾದರೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ತಿನ್ನುವಾಗ ಸ್ವಲ್ಪ ಚಟ್ನಿ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಫ್ರೆಂಡ್ಸ್ ಈಗ ಯಾಕೆ ಚಟ್ನಿ ಮಾಡ್ತಾಯಿಲ್ಲ ಅಂದರೆ, ಆಲ್ರೆಡಿ ನಾನು ಪಲಾವ್ ಮಾಡಿದ್ದೀನಿ, ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್ ನೋಡಿ, ಇನ್ನೇನು ನೊರೆ ಎಲ್ಲ ಕಮ್ಮಿ ಆಗೋ ಟೈಮು ಬಂತು ನೋಡಿ ಫ್ರೆಂಡ್ಸ್. ಎಣ್ಣೆ ಎಲ್ಲ ನೊರೆ ಕಮ್ಮಿ ಆಗ್ತಾ ಬರುತ್ತಲ್ಲ, ನೀವು ಯಾವಾಗ ಎಣ್ಣೆ ತಿಂಡಿ ಬೇಯಿಸಿದ್ರೂ ಎಣ್ಣೆ ನೊರೆ ಯಾವಾಗ ಕಮ್ಮಿ ಆಗುತ್ತೆ ಆ ಟೈಮಲ್ಲಿ ನಿಮಗೆ ಯಾವುದೇ ಎಣ್ಣೆ ತಿಂಡಿ, ಅದು ಚಕ್ಲಿ ಆಗಿರ್ಬೋದು, ಕೋಡ್ಬಳೆ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು, ಎಲ್ಲ ಬೆಂದಿದೆ ಅಂತ ಅರ್ಥ. ಇದು ಫ್ರೆಂಡ್ಸ್, ಸಂಜೆ ಟೈಮಂತೂ 1 ಕಪ್ ಕಾಫಿ ಕಾಯಿಸ್ಕೊಂಡು ಈ ಥರ ಬಜ್ಜಿ ಮಾಡ್ಕೊಂಡು ಚಟ್ನಿಲಿ ಯಾವತ್ತಾದರೂ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಫ್ರೆಂಡ್ಸ್, ನಾವು ಬರೋದೇ ಲೇಟು ಕೆಲಸದಿಂದ, ಹಂಗಾಗಿ ಫ್ರೆಂಡ್ಸ್ ನಾನು ಯಾವಾಗ ಟೈಮ್ ಇರುತ್ತೆ ಆಗಲಿ. ಇವತ್ತು ಸ್ವಲ್ಪ ನಮ್ಮ ಮನೇಲಿ ಲೇಟ್ ಆಯಿತು ನಾಷ್ಟ. ಯಾಕೆ ಅಂದರೆ ನಾನು ಬಟ್ಟೆ ವಾಶ್ ಮಾಡ್ಕೊಂಡು ಕೂತ್ಕೊಂಡೆ. ಇವತ್ತು ಸಂಡೇ ಬೇರೆ, ನೆನ್ನೆ ವಾಶ್ ಮಾಡಿರಲಿಲ್ಲ ಫ್ರೆಂಡ್ಸ್, ಹಂಗಾಗಿ ಇವತ್ತೇ ಬಟ್ಟೆನ ವಾಶ್ ಮಾಡಿದೆ. ಜಾಸ್ತಿ ಏನಿರಲಿಲ್ಲ. ಆಮೇಲೆ ಫ್ರೆಂಡ್ಸ್, ಇವತ್ತು ತುಂಬ ಬಿಸಿಲು ಬಂದಿದೆ. ನೆನ್ನೆ ಎಲ್ಲ ಪೂರ್ತಿ ಬೆಂಗಳೂರಿಗೆ ಮಳೆ, ನಿಮಗೆ ಗೊತ್ತು, ಹೇಳಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಇದು ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ನೋಡಿ, ಎಲ್ಲ ಗರಿಯಾಗಿ ಬೇಯಿತು, ಮತ್ತು ಎಣ್ಣೆ ನೊರೆನೂ ನಿಮಗೆ ಕಮ್ಮಿ ಆಗ್ತಾಯಿದೆ. ನಾನು ಟೋಟಲ್ ಫ್ರೆಂಡ್ಸ್, ಇದಕ್ಕೆ ನಾನು 6, 9, 10, 13 ಬಜ್ಜಿನ ಬಿಟ್ಟಿದ್ದೀನಿ, ಚಿಕ್ಕ ಬಾಣಲಿ. ಆದ್ರೂ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲೇ ತೋರಿಸ್ತಾ ಇದ್ದೀನಿ. ಬನ್ನಿ, ಈಗ ನಾನು ಎಲ್ಲನೂ ತೆಗಿತೀನಿ. ಯಾಕೆಂದರೆ ನೊರೆ ಕಮ್ಮಿ ಆಯ್ತಲ್ಲ, ಗರಿಯಾಗೆ ಬೇಯಿಸ್ತೀನಿ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಬರೀ ಸೊಪ್ಪೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನಾವು ಸ್ವಲ್ಪನೇ ಮಾಡ್ಕೊಂಡ್ರು ಟೇಸ್ಟಾಗಿ ಮಾಡ್ಕೊಂಡು ತಿನ್ನಬೇಕಲ್ವ. ನೋಡಿ ಫ್ರೆಂಡ್ಸ್, ನಿಮ್ಮ ಮುಂದೆ ನೋಡ್ತಾ ಇದ್ದೀರಿ, ಎಣ್ಣೆ ಎಲ್ಲ ನೊರೆ ಕಮ್ಮಿ ಆಯಿತು ಅಂದರೆ ಫ್ರೆಂಡ್ಸ್, ಬಜ್ಜಿ ಬೆಂದಿದೆ ಅಂತ ಅರ್ಥ. ಕಾಣಿಸ್ತಾ ಇದೆಯಾ? ನಾನು ಅಲ್ಲೇ ಪಕ್ಕದಲ್ಲೇ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಇನ್ನು ಅದನ್ನು ಅದಕ್ಕೆ ಹಾಕಿದ್ದೀನಿ. ಕೆಳಗಡೆ ಒಂದು ಬಿದ್ದೋಯ್ತು ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವೇ ನೋಡಿ. ಇದೇ ನೀವೇ ನೋಡಿದ್ರಲ್ಲ, ಏನು ಜಾಸ್ತಿ ಕೆಲಸ ನನಗೆ ಹಿಡಿದಿಲ್ಲ. ಇನ್ನು ಫ್ರೆಂಡ್ಸ್, ನೀವು ಯಾವ ಥರ ಉಂಡೆ ಆಕಾರ ಬೇಕಾದ್ರೂ ಮಾಡ್ಕೊಬೋದು ಟೈಮ್ ಇದ್ದರೆ. ನಾನೇನಿಲ್ಲ ಫ್ರೆಂಡ್ಸ್, ಹಾಗೆ ಹೆಂಗಿತ್ತು ಹಂಗೆ ತೆಗೆದು ಹಾಕ್ತೀನಿ. ಆಮೇಲೆ ನಾನು ಫ್ರೆಂಡ್ಸ್ ಒಂದೇ ಸಲ ಒಂದಿಷ್ಟಪ್ಪ ತಗೋಬಿಟ್ಟು ನೋಡಿ ಫ್ರೆಂಡ್ಸ್, ಈ ಥರ ತಗೋತೀನ, ಹಿಂಗೆ 1, 2, 3 ಆ ಥರ ನಾನು ಹಂಗೆಲ್ಲ ಉಂಡೆ ಕಟ್ಕೊಂಡು ಕೂತ್ಕೊಳ್ಳಲ್ಲ. ನೋಡಿ ಫ್ರೆಂಡ್ಸ್, ನಿಮ್ಮ ಮುಂದೆನೇ 2, 3 ಆ ರೀತಿ ಹಾಕೋದು. ನೋಡಿ ಹಿಂಗೆ ನಿಮ್ಮ ಇಷ್ಟ, ಬೇಕಿದ್ರೆ ನೀವು ಉಂಡೆ ಕಟ್ಕೊಂಡೇ ಬೇಕಿದ್ರೂ ಬಿಡ್ಬೋದು, ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಒಂದಿಷ್ಟಪ್ಪನ ಹಾಕ್ಬಿಡ್ತೀನಿ. ಇನ್ನೊಂದು ಸರಿಗೆ ಫ್ರೆಂಡ್ಸ್ ಮುಗಿದೋಗುತ್ತೆ. ಸೊಪ್ಪೆಲ್ಲ ಇತ್ತಲ್ಲ, ಹಂಗಾಗಿ ಜಾಸ್ತಿ ಆಯಿತು ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಇನ್ನು ಫ್ರೆಂಡ್ಸ್ ಎಲ್ಲ ರೆಡಿ ಆಯಿತು. ಈಗ ಬೆಂದಿರೋದನ್ನ ನೋಡೋಣ ಬನ್ನಿ. ಬೆಂದಿರೋದು ಒಂದು ಬಜ್ಜಿನ ನಿಮಗೆ ನಾನು ಮುರಿದು ತೋರಿಸ್ತೀನಿ ಯಾವ ರೀತಿ ಬೆಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಸುಡ್ತಾ ಇದೆ ಇರಿ ಫ್ರೆಂಡ್ಸ್. ಫಸ್ಟ್ ಒಂದು ಸಣ್ಣ ಬಜ್ಜಿನ ನನ್ನ ಮಗಳಿಗೆ ನಾನು ಕೊಟ್ಟಾಯಿತು. ನೋಡಿ ಫ್ರೆಂಡ್ಸ್, ಒಳಗಡೆ ಯಾವ ರೀತಿ ಬೆಂದಿದೆ ನೀವೇ ನೋಡಿ. ಏನಾದರೂ ಹಸಿ ಇಲ್ಲ, ಸೊಪ್ಪೆಲ್ಲ ಫ್ಲೇವರು ಎಲ್ಲ ಈ ರೀತಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಫ್ಲೇವರ್ ಕಾಣಿಸ್ತಾ ಇದೆ. ಇನ್ನು ಫ್ರೆಂಡ್ಸ್,
ನಾನು ಈ ಥರ ಶ್ಯಾಂಪಲ್ ಮುರಿದಿದ್ದೆಲ್ಲನೂ ನನ್ನ ಮಗಳು ಕೊಟ್ಕೊತೀನಿ ತಗೋ ಮಗ ಎತ್ಕೊತೀಯ ಕೊಟ್ಟೆ ಫ್ರೆಂಡ್ಸ್, ಸುಡ್ತಾ ಐತೆ ಅಂತ ಅವಳೆ. ಇನ್ನು ಫ್ರೆಂಡ್ಸ್ ನೋಡಿ, ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ ನೀವು ಆರಾಮಾಗಿ ಮಾಡ್ಕೋಬೋದು. ಯಾವತ್ತೇ ಆಗಲಿ ಫ್ರೆಂಡ್ಸ್, ಏನೊಂದು ನಾವು ಪ್ರಯತ್ನ ಪಟ್ರೇ ಆಗೋದು. ಇನ್ನು ಫ್ರೆಂಡ್ಸ್ ನೋಡಿ, ನಂದು ಬಜ್ಜಿ ಆಯಿತು, ಪಲಾವ್ ಆಯಿತು. ಈಗ ಇನ್ನು ಮೊಸರು ಬಜ್ಜಿ ಏನು ನಾನು ಮಾಡಿಲ್ಲ ಫ್ರೆಂಡ್ಸ್ ಇವತ್ತು, ಯಾಕೆಂದ್ರೆ ಮೊನ್ನೆನೂ ಮಾಡಿದ್ವಲ್ಲ, ಏನು ಮೊಸರು ಬಜ್ಜಿ ಇದು ಬೇಡ ಅಂತ ನಾನು ಮಾಡಿಲ್ಲ. ಇನ್ನು ಈ ಕಡೆ ಫ್ರೆಂಡ್ಸ್ ಅನ್ನನು ವಿಷಲ್ಲು ಕೂಗಿ ಸೈಡಿಗೆ ಎತ್ತಿಕ್ಕಿದ್ದೀನಿ. ನೋಡಿದ್ರ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಬನ್ನಿ ಫ್ರೆಂಡ್ಸ್, ಬಿಸಿ ಬಿಸಿ ಪಲಾವು ವಿಷಲ್ ಇಳೀತು. ಈಗ ಅದು ಯಾವ ರೀತಿ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಹುಡಿ ಹುಡಿಯಾಗಿ. ಬನ್ನಿ ಮಿಕ್ಸ್ ಮಾಡೋಣ ಹಾಗೆ. ನೋಡಿ ಫ್ರೆಂಡ್ಸ್, ಎರಡೇ ವಿಷಲ್ಲು ನಾನು ಜಾಸ್ತಿ ಕೂಗಿಸಿಲ್ಲ, ಯಾಕೆಂದರೆ ಹುಡಿ ಹುಡಿಯಾಗಿ ಇರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಈಗ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಯಾವಾಗಲೂ ನಾವು ಕೊತ್ತಂಬರಿ ಸೊಪ್ಪನ್ನ ಕೆಳಗಡೆ ತಗೊಂಡಾಗಲೇ ಹಾಕಬೇಕು. ಇನ್ನು ಫ್ರೆಂಡ್ಸ್, ನಾನು ಜ್ಯೂಸ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ, ಇನ್ನೂ ಜ್ಯೂಸ್ ಮಾಡಿಲ್ಲ. ಬನ್ನಿ ಈಗ ಫಸ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸೋಣ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಕಟ್ ಮಾಡ್ಕೊಂಡು ಬಿಸಿ ಇದ್ದಾಗಲೇ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಸಂಡೇ, ಇವತ್ತು ನನಗೆ ಕೆಲಸ ಇದೆ, ಯಾಕಂದರೆ ಫ್ರೈಡೇ ನಾನು ವೀಕ್ ಆಫ್ ತಗೊಂಡಿದ್ದೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡ್ತಾಯಿದ್ದೀನಿ, ಕಾಣಿಸ್ತಾ ಇದೆಯಾ? ಇಷ್ಟೇ. ಇನ್ನು ಫ್ರೆಂಡ್ಸ್, ಊರಕ್ಕಿ ಖಾಲಿ ಆಯಿತು ಅಂತ ಆವಾಗಲೇ ಹೇಳಿದ್ನಲ್ಲ. ನೋಡಿ ಈಗ ಫ್ರೆಂಡ್ಸ್, ಬಿಸಿ ಬಿಸಿ ನೋಡಿ ಪಲಾವು ರೆಡಿ ಆಯ್ತು. ಈಗ ತಟ್ಟೆಗೆ ಸರ್ವ್ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಬೇಗನೆ ನಾಷ್ಟ ರೆಡಿ ಆಯಿತು. ಮತ್ತು ಎಲ್ಲ ತರಕಾರಿ ಮತ್ತು ಹೆಸರುಬೇಳೆ ಹಾಕಿದ್ದೀನಲ್ಲ, ಹೆಸರುಬೇಳೆ ಹಾಕಿರೋದ್ರಿಂದ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಇರುತ್ತೆ. ಇನ್ನು ಫ್ರೆಂಡ್ಸ್, ನಾನು ಒಂದು ಸಿಂಪಲ್ ಹೆಸರುಬೇಳೆ ಪಾಯಸ ಮಾಡ್ತೀನಿ. ಅದಕ್ಕೆ ನಾವು ಶಾವಿಗೆ ಅದೇನು ಹಾಕ್ತೆ ಮಾಡೋದು, ಅದನ್ನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಅವರೆಕಾಳೆಲ್ಲ ನೆನ್ನೆನೇ ಖಾಲಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಬಾಯ್.